ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹೋಟೆಲ್ಗಳಿಗೆ ಈಗ ಆತಂಕ ಕಾಡ್ತಾ ಇದೆ. ಬೆಂಗಳೂರಿನ ಹಲವು ಹೋಟೆಲ್ಗಳು ಬಂದ್ ಆಗುವ ಸಾಧ್ಯತೆ ನಿಚ್ಚಳವಾಗ್ತಾ ಇದೆ, ದಟ್ಟವಾಗ್ತಾ ಇದೆ. ಇನ್ನು ಬೆಲೆ ಏರಿಕೆ ನಡುವೆ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗ್ತಾ ಇದೆ. ಒಂದು ಕಡೆಗೆ 114 ರೂಪಾಯಿ ಜಾಸ್ತಿ ಆಗಿರೋದು, ಅದರ ಬೆನ್ನಲ್ಲೇ ಇವಾಗ ಪೂರೈಕೆ ಆಲ್ಮೋಸ್ಟ್ ಸ್ಥಗಿತ ಆಗೋಗಿದೆ. ಏಕಾಏಕಿ ಗ್ಯಾಸ್ ಸರಬರಾಜು ಬಂದ್ ಆಗಿದ್ದೇ ಸಮಸ್ಯೆಗೆ ಕಾರಣ ಆಗ್ತಾ ಇರುವಂತದ್ದು. ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗದೇ ಇದ್ರೆ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗತ್ತೆ. ಕೆಲವು ಹೋಟೆಲ್ಗಳು ಇವತ್ತು ಮಧ್ಯಾಹ್ನದವರೆಗೆ ಮಾತ್ರ ಇರುತ್ತೆ ಅಂತ ಹೇಳಲಾಗ್ತಾ ಇತ್ತು ಬೆಂಗಳೂರಿನಲ್ಲಿ. ಇದು ಕೇವಲ ಬೆಂಗಳೂರಿನ ಸಮಸ್ಯೆ ಅಲ್ಲ, ರಾಜ್ಯಾದ್ಯಂತ ಇದೇ ತರದ ಸಮಸ್ಯೆ ಎದುರಾಗ್ತಾ ಇದೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರುಗಳಾಗಿರ್ಬೋದು, ಹೋಟೆಲ್ ಮಾಲೀಕರ ಸಂಘದ ಸದಸ್ಯರಾಗಿರ್ಬೋದು ಇದನ್ನೇ ಹೇಳ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಅಂಕಿತಾ, ಮೈಸೂರಿನಿಂದ ರವಿ ಪಾಂಡವಪುರ, ಹಾಗೆ ಬೆಳಗಾವಿಯಿಂದ ಶ್ರೀಕಾಂತ್ ಕುಬಕಡ್ಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಮ್ಮ ಬೆಂಗಳೂರಿನ ಪ್ರತಿನಿಧಿ ಅಂಕಿತಾ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಂಕಿತಾ, ಯಾವ ರೀತಿ ಇದೆ ಪರಿಸ್ಥಿತಿ ಈಗ? ಹೋಟೆಲ್ ಆಗಿರ್ಬೋದು, LPG ಗ್ಯಾಸ್ ಸ್ಟೇಷನ್ಗಳಾಗಿರ್ಬೋದು, ಹಾಗೆ ಸಿಲಿಂಡರ್ ಸ್ಟೇಷನ್ಗಳಲ್ಲಾಗಿರ್ಬೋದು, ಪರಿಸ್ಥಿತಿ ಹೇಗಿದೆ? ಪೂರೈಕೆ ಆಗ್ತಾ ಇದೆಯಾ? ಯಾವ ತರ ಸಮಸ್ಯೆ ಎದುರಿಸ್ತಾ ಇದ್ದಾರೆ? ನವೀನ್, ಯುದ್ಧದ ಬಿಸಿ ಸಿಲಿಕಾನ್ ಸಿಟಿ ಜನರಿಗೂ ಕೂಡ ತಟ್ಟಿರುವಂತದ್ದು. ಒಂದು ಕಡೆ ಹೋಟೆಲ್ ಬಂದ್ ಆಗುವಂತಹ ಆತಂಕ ಎದುರಾದ್ರೆ, ಮತ್ತೊಂದು ಕಡೆ ಆಟೋ ಸಂಚಾರ ಕೂಡ ಸ್ಥಗಿತ ಆಗುತ್ತಾ ಅನ್ನೋ ಒಂದು ಆತಂಕ ಎದುರಾಗಿರುವಂತದ್ದು. ಸದ್ಯಕ್ಕೆ ನಾನು ನಿಮ್ಗೆ ಒಂದಷ್ಟು ವಿಜುವಲ್ಸ್ ಅನ್ನ ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ಆಟೋ LPG ಬಂಕ್ ಕೂಡ ಈಗಾಗಲೇ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ LPG ಗ್ಯಾಸ್ ಇಲ್ಲದಂತಹ ಹಿನ್ನೆಲೆಯಲ್ಲಿ ಯಾವುದೇ ಆಟೋಗೆ ಗ್ಯಾಸ್ಗಳ ಪೂರೈಕೆ ಆಗ್ತಾ ಇಲ್ಲ. ಅದರ ಬೆನ್ನಲ್ಲೇ 10 ರಿಂದ 25 ರೂಪಾಯಿ ಏನು ಏರಿಕೆ ಆಗಿದೆ, ಆ ಒಂದು ಹಿನ್ನೆಲೆ ಕೂಡ ಜನ ಆತಂಕಕ್ಕೊಳಗಾಗಿರುವಂತದ್ದು. ಅಂದ್ರೆ ಆಟೋ ಗ್ಯಾಸ್ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತಾ ಅನ್ನೋ ಒಂದು ಆತಂಕ ಶುರುವಾಗಿರುವಂತದ್ದು. ಒಂದು ವೇಳೆ ಇದೇ ರೀತಿ ಯುದ್ಧ ಕಂಟಿನ್ಯೂ ಆದ್ರೆ ಬೆಂಗಳೂರಿನ ಆಟೋ ಕ್ಯಾಬ್ ಪ್ರಯಾಣಿಕರ ದರ ಹಾಗೆ ಏರಿಕೆಯ ಬಿಸಿ ತಟ್ಟುವುದು ಖಚಿತ ಅಂತಾನೆ ಹೇಳ್ಬೋದು. ಜೊತೆಗೆ ದರ ಏರಿಕೆ ಏನಾಗಿದೆ, LPG ದರ, ಅದರಿಂದಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಹಿಂದಿನ ದರವನ್ನ ನೋಡೋದಾದ್ರೆ ಅಂದ್ರೆ ಲೀಟರ್ಗೆ 58 ರೂಪಾಯಿ ಇತ್ತು, ನಂತರ ಅದನ್ನ 59 ರೂಪಾಯಿ ಮಾಡ್ತಾರೆ. ಈಗ ಕೆಲ ಬಂಕ್ಗಳಲ್ಲಿ 69.74 ರೂಪಾಯಿ ಇದ್ರೆ, ಕೆಲವೆಡೆ 50 ರಿಂದ 20ರವರೆಗೂ ಕೂಡ ದರ ಏರಿಕೆಯನ್ನ ಮಾಡಿದ್ದಾರೆ. ಜೊತೆಗೆ ಆಟೋ ಕ್ಯಾಬ್ ಬುಕ್ ಮಾಡ್ತಾ ಇದ್ದಂಗೆ ಕಿಲೋಮೀಟರ್ಗೆ 10 ರಿಂದ 20 ರೂಪಾಯಿ ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, LPG ಆಟೋ ಗ್ಯಾಸ್ ಬಂಕ್ ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂತದ್ದು. ಅವಾಗಿಂದಲೂ ಕೂಡ ನಾನೇ ನೋಡ್ತಾ ಇದ್ದೀನಿ, ಸಾಕಷ್ಟು ಆಟೋಗಳು ಬರ್ತಾ ಇದ್ದಾರೆ. ಸಂಪೂರ್ಣವಾಗಿ ಕೆಲವೊಂದು ಆಟೋದಲ್ಲಿ ಗ್ಯಾಸ್ ಖಾಲಿ ಆದ್ರೂ ಕೂಡ ಅದನ್ನ ನೂಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಸಂಕಷ್ಟ ಎದುರಾಗಿರುವಂತದ್ದು. ಮತ್ತೊಂದು ಕಡೆ ಅಂದ್ರೆ ಈ ಆಟೋ ಮೀಟರ್ ಕನಿಷ್ಠ ದರ ಏನಿದೆ 36 ರೂಪಾಯಿ ಇದೆ, ಅದನ್ನ 1 ಕಿಲೋಮೀಟರ್ಗೆ 16 ರೂಪಾಯಿ ಅಂತೆ ಕ್ಯಾಬ್ ಮಾಡಿದ್ದಾರೆ. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಅದನ್ನ ಕೂಡ 10 ರೂಪಾಯಿ ಏರಿಕೆ ಮಾಡಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನೋಡ್ತಾ ಇರ್ಬೋದು ನೀವು ವಿಜುವಲ್ಸ್ ಅಲ್ಲಿ, ಆಟೋವನ್ನ ತಳ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ, ಮೂವ್ ಆಗ್ತಾ ಇಲ್ಲ ಯಾವುದು ಕೂಡ. ಅಂದ್ರೆ ಈ ಗ್ಯಾಸ್ ಲಭ್ಯ ಆಗದ ಹಿನ್ನೆಲೆಯಲ್ಲಿ ತೀರಾ ಕಷ್ಟ ಆಗ್ತಾ ಇರುವಂತದ್ದು. ಮತ್ತೊಂದು ಕಡೆ ಅಂದ್ರೆ ಈ ಗ್ಯಾಸ್ಗಳೇನಿದೆ ಒಂದು ರೀತಿಯಲ್ಲಿ ಅಂದ್ರೆ ಲೋಡ್ ಬರುವಂತಹ ಸಂದರ್ಭದಲ್ಲಿ ಪ್ರತಿ ದಿನ ಅಂದ್ರೆ ಏನು ಅವರಿಗೆ ಲೋಡ್ ಬರುತ್ತೆ ಗ್ಯಾಸ್, ಆಗ 16,000 ಲೀಟರ್ ಲೋಡ್ ಬರ್ತಾ ಇತ್ತು. ಆದ್ರೆ ಕೇವಲ ಈಗ 3,000 ಲೀಟರ್ ಮಾತ್ರ ಲೋಡ್ ಬರ್ತಾ ಇರುವಂತದ್ದು. ಹಾಗಾಗಿ ಮಧ್ಯರಾತ್ರಿ ಲೋಡ್ ಬಂದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವನೆ ಅದು ಕಂಪ್ಲೀಟ್ ಆಗಿ ಖಾಲಿ ಆಗ್ತಾ ಇದೆ. ಹಾಗಾಗಿ ಕೇವಲ ಹೋಟೆಲ್ ಮಾಲೀಕರಿಗೆ ಮಾತ್ರ ಆತಂಕ ಎದುರಾಗಿಲ್ಲ, ಬದಲಾಗಿ ಆಟೋ ಚಾಲಕರು ಕೂಡ ಈಗಾಗಲೇ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನ್ ಸಮಸ್ಯೆ ಆಗಿದೆ ಅದನ್ನ ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ಬೇಕು. ಯಾಕಂದ್ರೆ ಕೆಲವರು ಆಟೋವನ್ನೇ ನಂಬ್ಕೊಂಡು ಜೀವನ ಮಾಡುವಂತವ್ರು ಇದ್ದಾರೆ, ಅಂತವ್ರಿಗೆ ಈಗಾಗಲೇ ಸಾಕಷ್ಟು ಕಷ್ಟ ಆಗ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಅಂಕಿತಾ ಡೀಟೇಲ್ಸ್ಗೆ. ಇನ್ನು ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಬೆಳಗಾವಿಗೂ ಹೋಗೋಣ. ಅದಕ್ಕೂ ಮೊದಲು ಮೈಸೂರಿನಲ್ಲಿ ರವಿ ಪಾಂಡವಪುರ, ಯಾವ ರೀತಿ ಇದೆ ಪರಿಸ್ಥಿತಿ? ಹೋಟೆಲ್, ಆಟೋ ಗ್ಯಾಸ್ ಸ್ಟೇಷನ್ ಎಲ್ಲ ಕಡೆಗಳಲ್ಲೂ ಸಮಸ್ಯೆ ಆಗ್ತಾ ಇದೆ ಅಂತ ಮಾಹಿತಿ ಇರುವಂತದ್ದು. ಎಲ್ಲಿ ಪರಿಸ್ಥಿತಿ ಹೇಗಿದೆ ಈಗ? ನವೀನ್, ಪ್ರಮುಖವಾಗಿ ಮೈಸೂರಿನಲ್ಲೂ ಕೂಡ ಅಂತಹದ್ದೇ ಒಂದು ದುಸ್ಥಿತಿ ಅಥವಾ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಅಮೆರಿಕ ಹಾಗೂ ಇರಾನ್ ನಡುವಿನ ಈ ಯುದ್ಧದಿಂದಾಗಿ ಅದರ ತೀವ್ರತೆ ಈಗ ಅಂದ್ರೆ ಇವತ್ತಿನಿಂದವೇ ಆರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಮೈಸೂರಿನ ಹಲವು ಹೋಟೆಲ್ಗಳಲ್ಲಿ ಸಂಜೆಯಿಂದಲೇ ಕಾರ್ಯಾಚರಣೆಯನ್ನ ನಾವು ನಿಲ್ಲಿಸ್ತೀವಿ ಅನ್ನೋ ಮಾತನ್ನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಂತಹ ನಾರಾಯಣಗೌಡ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ನಲ್ಲಿ ವ್ಯತ್ಯಯ ಆಗ್ತಿರೋದು.
ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 200 ರೂಪಾಯಿ ದಾಟಿದೆ. ಇದರ ಜೊತೆಗೆ ಮನೆಗೆ ಬಳಸುವಂತಹ ದಿನ ಬಳಕೆಯ LPG ಸಿಲಿಂಡರ್ನ ದರ 68 ರೂಪಾಯಿ ಏರಿಕೆ ಕಂಡಿದೆ. ಇಷ್ಟಾದ್ರೂ ಕೂಡ ಅಂದ್ರೆ ಹೆಚ್ಚುವರಿ ಹಣವನ್ನ ನೀಡ್ತೀವಿ, ಸಿಲಿಂಡರ್ನ ಕೊಡಿ ಅಂದ್ರೂ ಕೂಡ ಸಿಲಿಂಡರ್ ಸರಬರಾಜು ಆಗ್ತಿಲ್ಲ. ಆ ಕಾರಣಕ್ಕಾಗಿ ಹೋಟೆಲ್ ಮಾಲೀಕರ ಸಂಘದವರೆಲ್ಲರೂ ಕೂಡ ನಮಗೆ ಒಂದೆರಡು ದಿನಗಳಿಗೆ ಸ್ಟಾಕ್ ಅನ್ನ ಇಟ್ಕೊಂಡಿದ್ದೀವಿ, ಅದಾದ ಬಳಿಕ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ಹೋಟೆಲ್ಗಳನ್ನ ಮುಚ್ಚಬೇಕಾದಂತಹ ದುಸ್ಥಿತಿ ಎದುರಾಗುತ್ತೆ, ಹೋಟೆಲ್ಗಳನ್ನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರ ಜೊತೆಗೆ ದಿನ ಬಳಕೆಯ ಅಂದ್ರೆ ಗೃಹ ಬಳಕೆಯ ಸಿಲಿಂಡರ್ಗಳಲ್ಲೂ ಕೂಡ ವ್ಯತ್ಯಯ ಉಂಟಾಗಿದ್ದು ಮನೆಯ ಮಾಲೀಕರು ಅಥವಾ ಮಾಲಕೀಯರೆಲ್ಲರೂ ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇಂತಹದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದೇನು ಅಂತೇಳಿ. ಇನ್ನು ಈ ನಡುವೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಹೆಚ್ಚಳ ಆಗುತ್ತೆ ಅಂತೇಳಿ ವಿಷಯ ತಿಳಿಯುತ್ತಿದ್ದಂತೆ ಮೈಸೂರಿನ ಪೆಟ್ರೋಲ್ ಬಂಕ್ ಬಳಿ ಜನರು ಕಿಕ್ಕಿರಿದು ನಿಲ್ತಿದ್ದಾರೆ, ಕ್ಯಾನ್ಗಳನ್ನು ಕೂಡ ತಗೊಬರ್ತಿದ್ದಾರೆ. ಕಾರಣ ಒಂದಷ್ಟು ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಸ್ಟಾಕ್ ಮಾಡ್ಕೊಬೇಕು, ಹಲವು ದಿನಗಳವರೆಗೆ ಒಂದ್ ವೇಳೆ ಪೆಟ್ರೋಲ್ ಅಥವಾ ಡೀಸೆಲ್ ಸಿಗ್ಲಿಲ್ಲ ಅಂದ್ರೆ ಓಡಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ, ಜೊತೆಗೆ ತಾವು ನಿಲ್ಲಿಸಿದಂತಹ ಸ್ಥಳಗಳಲ್ಲೇ ವೆಹಿಕಲ್ ಇದ್ರೂ ಕೂಡ ಆ ಒಂದು ವೆಹಿಕಲ್ಗಳಿಗೆ ಭರ್ತಿಯಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ತುಂಬುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಯುದ್ಧದ ಕಾರ್ಮೋಡ ಹಲವು ದಿನಗಳವರೆಗೆ ವ್ಯಾಪಿಸಿದ್ರೆ ಮೈಸೂರಿನಲ್ಲೂ ಕೂಡ ಅದರ ಎಫೆಕ್ಟ್ ಹೆಚ್ಚು ತಟ್ಟುತ್ತೆ. ಆ ಕಾರಣಕ್ಕಾಗಿ ಈಗ ಗೃಹ ಬಳಕೆಗೆ ಬಳಸುವಂತಹ ಜನರು ಹಾಗೂ ಈ ವಾಹನ ಸವಾರರೆಲ್ಲರೂ ಕೂಡ ಮುನ್ನೆಚ್ಚರಿಕೆಯ ಕ್ರಮಗಳಿಗೆ ಮಾರು ಹೋಗ್ತಿದ್ದಾರೆ. ಇದ್ರ ಜೊತೆಗೆ ಹೋಟೆಲ್ ಉದ್ಯಮವನ್ನ 4 ದಿನಗಳ ಗಮನಿಸಿ 4 ದಿನಗಳ ನಂತರ ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡ್ತೀವಿ ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಂತಹ ನಾರಾಯಣಗೌಡ್ರ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನವೀನ್, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ. ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಡ್ಡಿ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, ಬೆಳಗಾವಿಯಲ್ಲಿ ಪರಿಸ್ಥಿತಿ ಹೇಗಿದೆ? ನೋಡಿ ನವೀನ್, ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಸಹ ಏನಂತಂದರೆ ಸಿಲಿಂಡರ್ ಗ್ಯಾಸ್ನ ಹಾಹಾಕಾರ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಕಳೆದ 2-3 ದಿನಗಳಿಂದ ಏನು ಯಾವ ಪ್ರಮಾಣದಲ್ಲಿ ಸಿಲಿಂಡರ್ ಗ್ಯಾಸ್ ಪೂರೈಕೆ ಆಗಬೇಕಾಗಿತ್ತು ಅದೆಲ್ಲವೂ ಸ್ಥಗಿತ ಆಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಇವತ್ತು ಬೆಳಗ್ಗೆಯಿಂದಲೇ ಸಂಪೂರ್ಣವಾಗಿ ಏನಂತಂದರೆ ಆನ್ಲೈನ್ ಮೂಲಕ ಏನು ಮುಂಗಡವಾಗಿ ಗ್ಯಾಸ್ ಸಿಲಿಂಡರನ್ನ ಬುಕ್ ಮಾಡಲಾಗ್ತಾ ಇತ್ತು ಆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಒಂದು ಕಡೆ ಏನಂತಂದರೆ ಇಡೀ ರಾಜ್ಯಾದ್ಯಂತ ಏನು ಕಮರ್ಷಿಯಲ್ LPG ಸಿಲಿಂಡರ್ಗಳ ಕೊರತೆ ಉಂಟಾದರೆ ಬೆಳಗಾವಿಯಲ್ಲೂ ಸಹ ಏನಂತಂದರೆ ಏನು ಗೃಹೋಪಯೋಗಿ ಸಿಲಿಂಡರ್ ಏನಿದೆ ಆ ಸಿಲಿಂಡರ್ನ ಕೊರತೆ ಭಾಳಷ್ಟು ಎದ್ದು ಕಾಣ್ತಾ ಇದೆ. ಬೆಳಗ್ಗೆಯಿಂದಲೇ ಏನು ಜನರು ಏನಂತಂದರೆ ಈ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಅಂದರೆ ಸಿಲಿಂಡರ್ನ ಪೂರೈಕೆ ಮಾಡ್ತಕ್ಕಂಥ ಕೇಂದ್ರಗಳ ಮುಂದೆ ಭಾಳಷ್ಟು ಕ್ಯೂ ಹಚ್ಚಿ ನಿಂತಿದ್ದಾರೆ. ಆದರೂ ಸಹ ಏನಂತಂದರೆ ಅದು ಸಿಗ್ತಾ ಇಲ್ಲ. ಯಾಕಂತಂದರೆ ನೀವು ನೇರವಾಗಿ ಏನಂತಂದರೆ ಆನ್ಲೈನ್ ಮೂಲಕ ಅಂದರೆ ಇನ್ನಿಷ್ಟು ದಿನಗಳ ಕಾಲ ಏನಂತಂದರೆ ನಾವು ಕಾಯ್ತೀವಿ, ಅದಾದ ನಂತರ ಆನ್ಲೈನ್ ಮೂಲಕ ಏನಂತಂದರೆ ನಿಮಗೆ ಏನು ಸಿಲಿಂಡರ್ ಬುಕ್ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತೀವಿ, ಆಗ ನೀವು ಬರಬೇಕು ಅಂತೇಳಿ ಅವರನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಂತಂದರೆ ಕಮರ್ಷಿಯಲ್ ಏನು ಸಿಲಿಂಡರ್ಗಳಿವೆ ಅವುಗಳ ಕೊರತೆಯಿಂದಾಗಿ ಬೆಳಗ್ಗೆಯಿಂದಲೇ ಏನಂತಂದರೆ ಭಾಳಷ್ಟು ಹೋಟೆಲ್ಗಳಲ್ಲಿ ಇದು ಚರ್ಚೆ ಆಗ್ತಾ ಇರುವಂಥದ್ದು. ಕೇವಲ ಸಂಜೆವರೆಗೆ ಮಾತ್ರ ನಮಗೆ ಈ ಒಂದು ಸಿಲಿಂಡರ್ಗಳ ಮೂಲಕ ಏನಂತಂದರೆ ಏನು ಆಹಾರವನ್ನು ತಯಾರು ಮಾಡಲಿಕ್ಕೆ ಸಾಧ್ಯ. ಇವತ್ತು ಏನಂತಂದರೆ ಕಾಯ್ದು ನೋಡ್ತೀವಿ, ಒಂದು ವೇಳೆ ಸರಿಯಾಗಿ ಪೂರೈಕೆ ಆಗದೆ ಇದ್ದರೆ ನಾಳೆಯಿಂದ ಏನಂತಂದರೆ ಸಂಪೂರ್ಣವಾಗಿ ಅಂಗಡಿಯನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಇದೆ ಅನ್ನೋ ಒಂದು ಅಳಲನ್ನು ಏನು ಹೋಟೆಲ್ ಮಾಲೀಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆ ಏನಂತಂದರೆ ಗೃಹಿಣಿಯರು ಅಂದರೆ ಮನೆಗೆ ಏನು ಪೂರೈಕೆ ಆಗಬೇಕಾಗಿತ್ತು ಸಿಲಿಂಡ್ರು ಅದು ಪೂರೈಕೆ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಏನಂತಂದರೆ ಈ ಕಮರ್ಷಿಯಲ್ ಸಿಲಿಂಡರ್ಗಳು ಸಹ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಒಂದು ರೀತಿ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ಸಿಲಿಂಡರ್ ಗ್ಯಾಸ್ಗಳ ಹಾಹಾಕಾರ ಉಂಟಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.